ಬಿಂಬುಲಿಯ ಪುಡಿ ಉಪ್ಪಿನಕಾಯಿ, ಬಿಂಬುಲಿ ಭಾರತ, ಹಿಂಗು ಮತ್ತು ಬಿಂಬುಲಿಯನ್ನು ಹಾಕಿ ಒಂದು ಗೊಜ್ಜು, ಅದೇ ರೀತಿ ಬಿಂಬುಲಿ ಚಟ್ನಿ, ಹಸಿ ಬಿಂಬುಲಿ ಚಟ್ನಿ. ಇದಿಷ್ಟು ವೆರೈಟೀಸ್ಗಳನ್ನು ನಾನು ಇವತ್ತು ನಿಮಗೆ ಮಾಡಲಿಕ್ಕೆ ಕಲಿಸ್ತಾ ಇದ್ದೇನೆ. ಸೊ ನಮ್ಮ ಮನೆಯಲ್ಲಿ ಇದು ಹೇರಳವಾಗಿ ಆಗ್ತದೆ ಬಿಂಬುಲಿ. ಸೊ ನಾವು ಪದಾರ್ಥಕ್ಕೆ ಅದೇ ರೀತಿ ಚಟ್ನಿಗೆಲ್ಲ ಹಾಕ್ತಾ ಇದ್ದೆವು. ಸೊ ಅದನ್ನು ಬಿಟ್ಟು ಇವತ್ತು ಬೇರೆ ಏನೇನೆಲ್ಲ ವೆರೈಟೀಸ್ಗಳನ್ನು ಇದರಲ್ಲಿ ಮಾಡ್ಬೋದು ಅಂತೇಳಿ ಹೇಳಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ನಮ್ಮ ಮನೆ ಪಕ್ಕದ ಅದೇ ರೀತಿ ನನ್ನ ಗೆಳತಿಯಾಗಿರುವಂತಹ ಜ್ಯೋತಿಮಯಿ ಅವರು ಹೇಳಿದರು, ಅವರ ಮನೆಯಿಂದ ಯಾರಿಗೋ ಕಳಿಸ್ಲಿಕ್ಕಾಗಿ ಅವರು ಈ ಬಿಂಬುಲಿಯ ಒಂದು ಉಪ್ಪಿನಕಾಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ. ಸೊ ಆಗ ನನಗೂ ಮನಸ್ಸಿಗೆ ಬಂತು. ನಾನು ಹೇಳಿದೆ, ಮಾಯಿ ನಮ್ಮ ಮನೇಲಿ ಕೂಡ ಆಗ್ತದೆ, ಆದರೆ ನಮಗೆ ವಿಶೇಷವಾಗಿ ಇದರಿಂದ ಏನು ಮಾಡೋದು ಅಂತೇಳಿ ಹೇಳಿ ಅಷ್ಟೊಂದು ಗೊತ್ತಿಲ್ಲ. ಸೊ ತಾವು ಇವತ್ತು ಬಂದು ನನಗೆ ಈ ಒಂದು ಬೇರೆ ಬೇರೆ ರೆಸಿಪೀಸ್ಗಳನ್ನು ಕಲಿಸ್ಬೋದಾ ಅಂತೇಳಿ ಹೇಳಿ ಕೇಳಿಕೊಂಡಾಗ ಅವರು ಆಯಿತು ಅಂತೇಳಿ ಹೇಳಿದರು. ಸೊ ಶಾಲೆಯಿಂದ ಬಂದವಳೆ ಸಂಜೆ ಬುಟ್ಟಿಯಲ್ಲಿ ಒಂದಿಷ್ಟು ಬಿಂಬುಲಿಯನ್ನು ನಾನು ತೆಗೆದಿಟ್ಟೆ. ಆಗ ಈ ಬೆಕ್ಕು ಮ್ಯಾವ್ ಮ್ಯಾವ್ ಅಂತೇಳಿ ಹೇಳ್ತಾ ನನ್ನ ಹತ್ರ ಬರ್ತಾಯಿತ್ತು. ಸೊ ಬುಟ್ಟಿಯನ್ನು ತಗೊಂಡು ಇದರಲ್ಲಿ ನಾನು ಬಿಂಬುಲಿಯನ್ನು ಹಾಕ್ತಾ ಹೋದೆ. ಉಳಿದದ್ದು ನಮಗೆ ಪದಾರ್ಥಕ್ಕೂ ಆಗ್ತದೆ. ಅದೇ ರೀತಿ ಒಂದಷ್ಟು ಬಿಂಬುಲಿಯನ್ನು ನನ್ನ ಗೆಳತಿಯರು ಕೂಡ ಕೇಳಿದರು. ಸೊ ಅವರಿಗೆ ಕೊಡೋಣ ಅಂತೇಳಿ ಹೇಳಿ ಒಂದು ಆರಿಸಿ ಒಂದಷ್ಟು ಬಿಂಬುಲಿಯನ್ನು ತೆಗೆದು ಮನೆಗೆ ಬಂದೆ. ಇದನ್ನು ಹೇಳ್ತಾ ಇರುವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು. ಸೊ ನಿನ್ನೆ ಒಂದೆರಡು ತಿಂದಿದ್ದೆ ನಾನಿದು, ತುಂಬ ಹುಳಿ, ಬಟ್ ಈ ಉಪ್ಪಿನ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಸೊ ಇದರಲ್ಲಿ ಒಂದು 5-6 ಆರಿಸಿ ಚೆನ್ನಾಗಿ ತೊಳೆದು ಅದನ್ನು ಬೇಯಿಸಿಡು ಅಂತೇಳಿ ಹೇಳಿದರು. ಸೊ 5 ಮಿನಿಟ್ಸ್ ಒಳ್ಳೆಯದಾಗಿ ತೊಳೆದು ಒಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ನೀರಿನಲ್ಲಿ ಹಾಕಿ ಒಂದು ಬೇಯಿಸಿ ಇಟ್ಟೆ. ನಾನು ಒಂದು 7 ಹಾಕಿದೆ, ಪಕ್ಕನೆ ಕಡಿಮೆ ಆಗೋದು ಬೇಡ ಅಂತೇಳಿ ಹೇಳಿ. ಸೊ ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಕಲರಿಗೆ ಬರ್ತದೆ ನೋಡಿ, ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಟಿದ್ದೆ. ಅದರ ನಂತರ ಗಂಜಿಯನ್ನು ಬಿಸಿ ಮಾಡೋದು, ಹಾಲನ್ನು ಬಿಸಿ ಮಾಡೋದು ಮತ್ತು ಬೇರೆ ಎಲ್ಲ ತಯಾರಿ ಎಲ್ಲ ಆಗುವಾಗ ಅಷ್ಟರಲ್ಲಿ ಜ್ಯೋತಿಮಯಿ ಅವರು ಬಂದರು. ಸೊ ಫಸ್ಟಿಗೆ ನಾನು ನಿಮಗೆ ಬಿಂಬುಲಿ ಮತ್ತು ಇಂಗಿನ ಒಂದು ಗೊಜ್ಜನ್ನು ಕಲಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಒಂದಿಷ್ಟು ಮೆಂತೆಕಾಳನ್ನು, ಒಂದು 1/4 ಸ್ಪೂನ್ ಮೆಂತೆಕಾಳನ್ನು ಒಂದು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ, ಇಲ್ಲೆಲ್ಲ ತೆಂಗಿನ ಎಣ್ಣೆ ತುಂಬ ಬಳಸ್ತೇವೆ ನಾವು. ಸೊ ಅದರಲ್ಲಿ ಚೆನ್ನಾಗಿ ಒಂದು ಫ್ರೈ ಮಾಡಿಕೊಳ್ಳಿ. ತೆಂಗಿನ ಎಣ್ಣೆ ಇದ್ದರೆ ಬೆಸ್ಟ್. ಸೊ ಅದನ್ನು ಒಂದು ಪ್ಲೇಟಿನಲ್ಲಿ ಹಾಕಿಟ್ಟೆ. ಮತ್ತು ಅದರಲ್ಲೇ ಸ್ವಲ್ಪ ಹಿಂಗನ್ನು ಅರಳಿಸ್ಕೊಂಡೆ, ಒಂದು ಸ್ವಲ್ಪ ನೋಡಿ, ಇಲ್ಲಿ ನೋಡ್ಬೋದಲ್ಲ ನೀವು. ಸೊ ಇದನ್ನು ಚೆನ್ನಾಗಿ ಒಂದು ಬಟಾಣಿ ಕಾಳಷ್ಟು ಅಂತೇಳಿ ಹೇಳ್ಬೋದು ಅಷ್ಟೇ, ಚೆನ್ನಾಗಿ ಅರಳಿಸ್ಕೊಳ್ಬೇಕು. ಸೊ ಆಗಲೇ ಘಮ್ ಅಂತೇಳಿ ಹೇಳಿ ಪರಿಮಳ ಬರ್ತದೆ. ಸೊ ಅದನ್ನು ಮತ್ತು ಮೆಂತೆಯನ್ನು, ಇದನ್ನೆರಡನ್ನು ಅರಳಿಸ್ಕೊಂಡೆ. ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ, ಅದೇ ರೀತಿ ಅದಕ್ಕೆ ಮೆಣಸು, ಇಲ್ಲಿ ನೀವು ನೋಡಬಹುದು 2 ಊರಿನ ಮೆಣಸು, 2 ಘಾಟಿ ಮೆಣಸು, 3 ಊರಿನ ಮೆಣಸು, 2 ಘಾಟಿ ಮೆಣಸನ್ನು ತಗೊಂಡೆ. ಅದರ ನಂತರ 3 ಈ ಬೇಯಿಸಿದಂತಹ ಬಿಂಬುಲಿಯನ್ನು ಅವರು ಹಾಕಿದರು. ಹುಳಿ ಅಗತ್ಯ ಇಲ್ಲ, ಯಾಕಂತೇಳಿ ಹೇಳಿದರೆ ಬಿಂಬುಲಿಯೇ ಹುಳಿ ಉಂಟು. ಹಾಗಂತೇಳಿ ಹೇಳಿ ಬಿಂಬುಲಿ ಬೇಯಿಸಿದಂಥ ನೀರನ್ನು ಹಾಕಬೇಡಿ, ತುಂಬ ಇನ್ನೂ ಹುಳಿ ಆಗ್ತದೆ. ಆ ನೀರನ್ನು ತೆಗೆದು ಬಿಸಾಡಿ ಅಷ್ಟೇ. ಸೊ ಬೇರೆ ನೀರನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸೊ ನುಣ್ಣಗೆ ಹರ್ಕೊಂಡ್ರೆ ಇಲ್ಲಿ ಒಂದು ಹಿಂಗಿನ ಮತ್ತು ಬಿಂಬುಲಿಯ ಚಟ್ನಿ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಒಂದು ಪಾತ್ರೆಗೆ ಹಾಕಿದ್ದೇನೆ. ಸೊ ಇದನ್ನು ಆ್ಯಕ್ಚುಲಿ ಮಾಡಿದ್ದು ನಾನು ನಿನ್ನೆ ಸಂಜೆ. ಇದನ್ನು ಮನೇಲಿ ಜನ ಕೂಡ ಜಾಸ್ತಿ ಇದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಒಂದು ಸಂಜೆಯೊಟ್ಟಿಗೆ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ಸೊ ಈಗ ನೆಕ್ಸ್ಟ್ ಅಷ್ಟೇ ಪ್ರಮಾಣದ ತೆಂಗಿನ ತುರಿಯನ್ನು ಮತ್ತು ಒಂದು 4ರಿಂದ 5 ಈ ಮೆಣಸನ್ನು ತಗೊಂಡಿದ್ದೇನೆ. ಹುರಿದ ಮೆಣಸು ಆಯಿತಾ, ಹುರಿದ ಘಾಟಿ ಮೆಣಸು ಮತ್ತು ಊರಿನ ಮೆಣಸು 2 ಕೂಡ ಒಂದೇ ಥರ ನೀವು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು. ಸೊ ಅದನ್ನು ಕೂಡ ನಯವಾಗಿ ನೀವು ಇದನ್ನು ಮಾಡಿಕೊಳ್ಬೇಕು, ಗ್ರೈಂಡ್ ಮಾಡಿಟ್ಟು. ಮತ್ತು ಅದಕ್ಕೆ ಚೆನ್ನಾಗಿ ಚಿಕ್ಕ ಚಿಕ್ಕ ಈ ನಮ್ಮ ನೀರುಳ್ಳಿಯನ್ನು ಚಾಪ್ ಮಾಡಿ ಅದಕ್ಕೆ ಹಾಕಿದರೆ ಇದಕ್ಕೆ ನಾವು ಭಾರತ ಅಂತೇಳಿ ಹೇಳ್ತೇವೆ ಆಯಿತಾ. ನಮ್ಮ ಕೊಂಕಣಿಯಲ್ಲಿ
ನಿಮ್ಮ ಭಾಷೆಯಲ್ಲಿ ನಂಗೆ ಗೊತ್ತಿಲ್ಲ. ಕೊಂಕಣಿಯಲ್ಲಿ ಇದಕ್ಕೆ ಬಿಂಬುಲಿ ಭಾರತ ಅಂತೇಳಿ ಹೇಳ್ತೇವೆ. ಇದರ ಮೇಲೆ ತೆಂಗಿನ ಎಣ್ಣೆಯನ್ನು, ಹಸಿ ತೆಂಗಿನ ಎಣ್ಣೆಯನ್ನು ಹಾಕಿದರೆ ಇದು ರೆಡಿ ಆಯಿತು. ಕೆಲವೊಮ್ಮೆ ನಿಮ್ಮ ಮನೇಲಿ ಗ್ಯಾಸ್ ಮುಗಿದು ಹೋಗಿದೆ ಅಂತೇಳಿ ಹೇಳಿದಾಗ ಇಂಥ ಚಟ್ನಿಯನ್ನು, ಗೊಜ್ಜನ್ನೆಲ್ಲ ಮಾಡ್ಬೋದು, ಒಳ್ಳೆಯದಾಗ್ತದೆ. ಸೊ ನೆಕ್ಸ್ಟ್ ಹಸಿ ಇಂಗು, ತೆಂಗಿನ ತುರಿ, ಅದೇ ರೀತಿ ಹುರಿದ ಮೆಣಸು, ಅದಕ್ಕೆ ಈ ಬಿಂಬುಲಿಯನ್ನು ಡೈರೆಕ್ಟ್ ಹಸಿಯಾಗಿ ಹಾಕೋದು, ಆಯಿತಾ. ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿದರೆ ಇಲ್ಲಿ ಬಿಂಬುಲಿ ಒಂದು ಚಟ್ನಿ ರೆಡಿ ಆಯಿತು. ಸೊ 3 ವೆರೈಟೀಸನ್ನು ನಾನು ನಿಮಗೆ ತೋರಿಸಿದೆ: ಬಿಂಬುಲಿ ಭಾರತ, ಬಿಂಬುಲಿ ಗೊಜ್ಜು ಮತ್ತು ಬಿಂಬುಲಿ ಚಟ್ನಿ. ಅದರಲ್ಲೂ ಬಿಂಬುಲಿ ಚಟ್ನಿಯಲ್ಲಿ ಡೈರೆಕ್ಟಾಗಿ ಹಸಿ ಬಿಂಬುಲಿಯನ್ನೇ ಹಾಕುವಂಥದ್ದು. ಈಗ ನೆಕ್ಸ್ಟ್ ಇವರು ಕೆಲವೊಂದನ್ನು ಆರಿಸ್ಕೊಂಡು ಒಂದು 25ರಷ್ಟು ನಾವು ಹಾಕಿದ್ದೇವೆ ಇದಕ್ಕೆ. ಏನು ಈ ಉಪ್ಪಿನಕಾಯಿ, ನನಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಸೊ ಭಾರಿ ಒಳ್ಳೆಯದಾಗಿತ್ತು, ಆಯಿತಾ. ಮತ್ತು ಇವರು ಉಪ್ಪಿನಕಾಯಿ ಸ್ಪೆಷಲಿಸ್ಟ್. ನೀವು ಬೇರೆ ಯಾವುದನ್ನು ಟ್ರೈ ಮಾಡಿ ಬಿಡಿ, ಬಟ್ ಇದನ್ನು ಖಂಡಿತ ಟ್ರೈ ಮಾಡಿ. ಭಾರಿ ಒಳ್ಳೆಯದಾಗ್ತದೆ. ಭಾರಿ ಅಂತೇಳಿ ಹೇಳಿದರೆ ಔಟ್ ಆಫ್ ದ ವರ್ಲ್ಡ್, ಭಾರಿ ಒಳ್ಳೆಯದಾಗಿತ್ತು. ಸೊ ಇದನ್ನು ಖಂಡಿತ ಟ್ರೈ ಮಾಡಿ ನೀವು. ಒಂದು 25 ಹದ ಗಾತ್ರದ ಈ ಬಿಂಬುಲಿಗಳನ್ನು ಚೆನ್ನಾಗಿ ಒಂದು 4ರಿಂದ 6 ಪೀಸಸನ್ನು ಮಾಡಿ ಉದ್ದಕ್ಕೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ತೆಗೆದಿಟ್ಕೊಳ್ಬೇಕು. ಯಾಕಂತೇಳಿ ಹೇಳಿದರೆ ಇದು ಉಪ್ಪನ್ನು ಹಾಕಿಕೊಂಡಾಗ ಅದರಿಂದ ನೀರು ಬಿಡ್ತದೆ. ಅದನ್ನು ಹಿಂಡಿ ಅದನ್ನು ಮತ್ತೆ ಇದಕ್ಕೆ ಯೂಸ್ ಮಾಡುವಂಥದ್ದು, ಯಾವುದಕ್ಕೆ? ಉಪ್ಪಿನಕಾಯಿಗೆ, ಆಯಿತಾ. ಯಾಕಂದರೆ ಅದರಲ್ಲಿ ನೀರಿದ್ದರೆ ಉಪ್ಪಿನಕಾಯಿ ಹಾಳಾಗ್ತದೆ ಅಂತೇಳಿ. ಅದರ ನಂತರ ಒಂದು 20 ಘಾಟಿ ಮೆಣಸನ್ನು ಇವರು ಹುಟ್ಕೊಳ್ತಾ ಇದ್ದಾರೆ. ಒಂದು ನಾನು ನಿಮಗೆ ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವರು ಜ್ಯೋತಿಮಯವರು ಹೇಳಿದ್ದು, ಈ ಮೆಣಸನ್ನು ಹುರಿಯುವ ಸಂದರ್ಭದಲ್ಲಿ ಅದಕ್ಕೆ ಅರ್ಧ ಸ್ಪೂನ್ ನೀವು ಉಪ್ಪಿನ ಹುಡಿಯನ್ನು ಹಾಕಿದರೆ ಒಂದು ಚೂರು ಘಾಟು ಬರೋದಿಲ್ಲ. ಇಲ್ಲದೇ ಮನೆಯವರೆಲ್ಲರೂ ಕೆಮ್ತಾ ಇರ್ತಾರೆ, ಎಕ್ಸಾಸ್ಟ್ ಆನ್ ಮಾಡುವಂಥದ್ದು, ಕೆಮ್ಮುವಂಥದ್ದು, ಆಯ್ತಾ ಅಂತೇಳಿ ಕೇಳುವಂಥದ್ದು. ಬಟ್ ಇದರಲ್ಲಿ ನನಗೆ ಆಶ್ಚರ್ಯ ಆಯಿತು. ಅವ್ರು ಹೇಳುವಾಗ ಓಕೆ ಅಂತೇಳಿ ಹೇಳಿದೆ. ಬಟ್ ಖಂಡಿತ ಇದು ಸೂಪರ್ ಎಫೆಕ್ಟ್ ಉಂಟು. ಒಂಚೂರು ಕೆಮ್ಮು ಬರೋದಿಲ್ಲ, ಹತ್ತಿರ ನಿಂತರೂ ಕೂಡ ಯಾವುದೇ ಘಾಟು ಇಲ್ಲ. ಅದ್ಭುತವಾದಂಥ ಒಂದು ಟಿಪ್ಸ್, ನೀವು ಕೂಡ ಟ್ರೈ ಮಾಡಿ. ಅದರ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ 1 ಸ್ಪೂನಿನಷ್ಟು, 1 ಮುಷ್ಟಿ ಸಾಸಿವೆ, ಅರ್ಧ ಸ್ಪೂನ್ ಕೊತ್ತಂಬರಿ ಮತ್ತು 8ರಿಂದ 10 ಕಾಳು ಮೆಂತೆ ಮತ್ತೊಂದು ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು, ಆಯಿತಾ. ಇದು ಒಳ್ಳೆಯ ಒಂದು ಸ್ಮೆಲ್ ಕೊಡ್ತದೆ. ಮತ್ತು ಚಟಪಟ ಅಂತೇಳಿ ಹೇಳಿ ಈ ಸಾಸಿವೆ ಆಗ್ತದಲ್ಲ, ಅದು ನಿಲ್ಲುವಾಗ ಇದು ಆಯಿತು ಅಂತೇಳಿ ಹೇಳಿ ಅರ್ಥ. ಸೊ ಮಾಯಿಯವರು ಒಮ್ಮೆಗೆ 100 kg ಇದನ್ನೆಲ್ಲ ಮಾಡಿದ್ರಂತೆ, ಈ ಉಪ್ಪಿನಕಾಯಿನೆಲ್ಲ. ಸೊ ತುಂಬ ಅದ್ಭುತವಾಗಿ ಮಾಡ್ತಾರೆ ಇವರು. ಎಲ್ಲ ಆದಮೇಲೆ ಹುರಿದುಕೊಂಡಾದ ಮೇಲೆ ಆಫ್ ಮಾಡಿ ಹಳದಿ ಹುಡಿಯನ್ನು ಹಾಕಿ ಹಾಗೆ ಇಡಬೇಕು ತಣಿಲಿಕ್ಕೆ. ನೋಡಿ ಇಷ್ಟೊಂದು ನೀರು ಬಿಟ್ಟಿದೆ ನೋಡಿ, ಗೊತ್ತಾಯ್ತಾ. ಈ ನೀರನ್ನು ತೆಗಿಬೇಕು ಅಂತೇಳಿ ಹೇಳಿದವರು. ಯಾಕಂದರೆ ಅದು ನೀರಿದ್ದರೆ ಅದು ಬೇಗ ಹಾಳಾಗ್ತದೆ ಅಂತೇಳಿ ಹೇಳಿದರು. ಸೊ ನಾವು ಉಪ್ಪಿನ ನೀರನ್ನು ಹಿಂಡಿ ಇದನ್ನು ಬೇರೆ ಕಡೆ ಇಡ್ತಾ ಇದ್ದೇವೆ. ಒಂದು 20 ಬಿಂಬುಲಿ, ಆಯಿತಾ. ಇದನ್ನು ತೆಗೆದು ಬಿಸಾಡೋದು, ಯಾವುದೇ ಮುಲಾಜಿಲ್ಲದೆ ಅದನ್ನು ಬಿಸಾಡೋದು. ಅದೇ ರೀತಿ ಇದಾದಮೇಲೆ 5 ನಿಮಿಷ ನಾವು ಮಾತಾಡಿ ಕೂತೇವೆ. ಯಾಕಂತೇಳಿ ಹೇಳಿದರೆ ಮೆಣಸು ಹುರಿದದ್ದು, ಅದೇ ರೀತಿ ಮಸಾಲೆ ಅದೆಲ್ಲ ತಣಿಬೇಕು ಅಂಥೇಳಿ. ಸೊ 5 ಮಿನಿಟ್ಸ್ ಆಯಿತು. ನಾವು ಯಾವ ಉಪ್ಪಿನಲ್ಲಿ ಅದನ್ನು ಈ ಮೆಣಸನ್ನು ಹುರಿದಿದ್ವಿ ನೋಡಿ, ಅದು ಸಮೇತ ಮೆಣಸನ್ನು ಫಸ್ಟಿಗೆ ಹುರ್ಕೊಂಡು ಅದು ನಯ ಆದಮೇಲೆ ಅದರ ನಂತರ ಈ ಸಾಸಿವೆಯ ಮಸಾಲೆ ಏನುಂಟು ಅದನ್ನು ಹುರಿಬೇಕು. ಇಲ್ಲದಿದ್ರೆ ಒಟ್ಟಿಗೆ ನೀವು ಹಾಕಿದರೆ ಅದು ನಯವಾಗಿ ಬರೋದಿಲ್ಲ. ಇದು ನೋಡಿ, ಅವರು ಮಿಕ್ಸಿಯನ್ನು ಓಪನ್ ಮಾಡುವಾಗ ಬಾಯಿಂದ ನೀರು ಬಂತು ಅಂತೇಳಿ ಹೇಳಿದರೆ ಅದ್ಭುತವಾಗಿತ್ತು. ಈ ಮಸಾಲೆಯನ್ನು ನೀವು ಇದು ಮಾಡಿದರೆ ಗೊತ್ತಾಗ್ಬೋದು, ಅಂದರೆ ನೀವು ಮಾಡಿದಾಗ ಇಷ್ಟೊಂದು ರುಚಿ ಆಗ್ತದೆ ಅಂತೇಳಿ ಹೇಳಿ. ಸೊ ಆ್ಯಕ್ಚುಲಿ ಇದು ಸೇರಿ ಬರಬೇಕು. ಇದು ಸೇರಿ ಬರಬೇಕಾದ್ರೆ ಒಂದು ವಾರದಷ್ಟಾದರೂ ಆಗಬೇಕು. ನೀವು ಬಾಟ್ಲಿಯಲ್ಲಾದರೂ ಇಡ್ಬೋದು, ಹೀಗೆ ಆದರೂ ಇಡ್ಬೋದು. ಮತ್ತು ಇದರ ನಂತರ ನೀವು ಉಪ್ಪನ್ನು ಹಾಕಬೇಕು. ಯಾಕಂತೇಳಿ ಹೇಳಿದರೆ ಆ ಉಪ್ಪು ಸಾಕಾಗೋದಿಲ್ಲ. ಮತ್ತು ಈಗ ನಿಮಗೆ ಜಾಸ್ತಿ ಅಂತೇಳಿ ಹೇಳಿ ಕಾಣ್ಬೋದು, 1 ಸ್ಪೂನ್ ಅವರು ಉಪ್ಪನ್ನು ಹಾಕಿದ್ದಾರೆ, ಜಾಸ್ತಿ ಅಂತೇಳಿ ಹೇಳಿ ಕಾಣ್ಬೋದು. ಬಟ್ ಬಿಂಬುಲಿಯಲ್ಲಿ ಇನ್ನೂ ಅದರಲ್ಲಿ ಸೇರಿ ಬರಬೇಕಲ್ಲ, ಅವಾಗ ಅದರದ್ದು ಸ್ವಲ್ಪ ಈ ಹುಳಿಯನ್ನು ಬಿಟ್ಟು ಕೊಡ್ತದೆ. ಸೊ ಆ ಹುಳಿಯನ್ನು ಬಿಟ್ಟು ಕೊಡುವಾಗ ಈ ಉಪ್ಪು ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. ಸೊ ತುಂಬ ಒಳ್ಳೆಯದಾಗಿತ್ತು, ಆಯಿತಾ. ಇದು ನಾನು ನನ್ನ ವಿಡಿಯೋವನ್ನು ಹೊಗಳಿಕ್ಕಾಗಿ ಹೇಳ್ತಾ ಇಲ್ಲ, ಅದ್ಭುತವಾಗಿತ್ತು ಎಲ್ಲವೂ ಕೂಡ. ಗಂಜಿಯೊಟ್ಟಿಗೆ ಇವತ್ತು ನಾನು ನೀರು ದೋಸೆ ಮಾಡಿದ್ದೆ ಬೆಳಗ್ಗೆ, ಅದರೊಟ್ಟಿಗೆ ಎಲ್ಲವೂ ಇದರಲ್ಲಿ ಗೊಜ್ಜು ಭಾರತ ಚಟ್ನಿ ಇದು ಖಾಲಿ ಆಯಿತು. ಅದೇ ರೀತಿ
ಉಪ್ಪಿನಕಾಯಿ ಟೇಸ್ಟ್ ಮಾಡಿದ್ದೇನೆ. 1 ವಾರದ ನಂತರ ತಿನ್ನಲಿಕ್ಕೆ ಡಬ್ಬಿಯಲ್ಲಿ ಕೂಡ ತೆಗೆದಿಟ್ಟಿದ್ದೇನೆ. ಜ್ಯೋತ್ಸ್ನಾ ತುಂಬ ಥ್ಯಾಂಕ್ಸ್ ಈ 4 ರೆಸಿಪಿಗಾಗಿ. ಬಾಯ್ ಬಾಯ್.